ನಮಸ್ಕಾರ ವೀಕ್ಷಕರೇ. ಕರಾವಳಿ ಕಲೆಗಳ ನಾಡು. ಕಡಲ ತೀರದ ಪ್ರದೇಶವಾದ ಕರಾವಳಿಯಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನ ನೀಡುತ್ತಾರೆ. ಕಂಬಳ, ಯಕ್ಷಗಾನ, ಹುಲಿವೇಷ ಕುಣಿತ ಇನ್ನಿತರ ಜನಪದ ಕಲೆಗಳಿಗೆ ಇಲ್ಲಿನ ಜನರು ಅತಿ ಹೆಚ್ಚಿನ ಒತ್ತನ್ನ ನೀಡುತ್ತಾರೆ. ಇನ್ನು ಮುಖ್ಯವಾಗಿ ಹುಲಿವೇಷ ಕುಣಿತ ಪ್ರಮುಖವಾದದ್ದು. ಅಷ್ಟಮಿ ಬಂತೆಂದರೆ ಸಾಕು, ಉಡುಪಿಯ ವಿವಿಧ ಭಾಗಗಳಲ್ಲಿ ಹುಲಿವೇಷ ಕುಣಿತವನ್ನ ನಾವು ನೋಡಬಹುದು. ಹಾಗಾದ್ರೆ ಈ ಹುಲಿ ಕುಣಿತ ಯಾಕೆ ಶುರುವಾಯಿತು, ಯಾವಾಗ ಪ್ರಾರಂಭಗೊಂಡಿತು, ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪಿಲಿಪೆಜ್ಜೆ. ನಾನು ಪ್ರಗತಿ ಎಸ್ ಪುತ್ರನ್. ಕರಾವಳಿಯ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ವಿಭಿನ್ನ. ಇಲ್ಲಿನ ವೈವಿಧ್ಯತೆಗೆ ಎಂಥವರು ಕೂಡ ಮೈಮರೆತು ಹೋಗುತ್ತಾರೆ. ತುಳುನಾಡು ಹಚ್ಚ ಹಸುರಿನ ತವರೂರು. ಚನ್ನಮಣೆ ಆಟ, ಕೋಳಿ ಅಂಕ, ಡೋಲು ಕುಣಿತ, ಹುಲಿವೇಷ, ಕಂಬಳ ಮೊದಲಾದ ಆಟಗಳನ್ನು ವಿನೋದಕ್ಕಾಗಿ ಸೃಷ್ಟಿಸಿಕೊಂಡಿದ್ದಾರೆ. ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವ ಕರಾವಳಿಯಲ್ಲಿ ಅನೇಕ ಜನಪದ ಕಲೆಗಳನ್ನು ನೋಡಬಹುದು. ಇಂತಹ ಜನಪದ ಕಲೆಗಳಲ್ಲಿ ಹುಲಿವೇಷವೂ ಕೂಡ ಒಂದು. ಕರಾವಳಿಯಲ್ಲಿ ಹುಲಿವೇಷವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ನವರಾತ್ರಿಯಂದು ಕಾಣುತ್ತೇವೆ. ಕರಾವಳಿಯಲ್ಲಿ ಹುಲಿವೇಷ ಯಾವಾಗ ಪ್ರಾರಂಭಗೊಂಡಿತು ಎಂಬುದರ ಬಗ್ಗೆ ಸರಿಯಾದ ನಿದರ್ಶನ ಇಲ್ಲ. ಹುಲಿವೇಷ ಒಂದು ಸಾಂಸ್ಕೃತಿಕ ಕೇಂದ್ರ ಸುತ್ತ ಇರುತ್ತದೆ. ಒಂದು ಸಾಂಸ್ಕೃತಿಕ ಪ್ರದೇಶದಲ್ಲಿ ಮಾತ್ರ ಹರಡಿರುತ್ತದೆ. ಇದು ಭೌಗೋಳಿಕ ಮಿತಿಯೊಳಗೆ ಇರುತ್ತದೆ, ಅಲ್ಲದೆ ಸಾರ್ವತ್ರಿಕ ಅಭಿವ್ಯಕ್ತಿಗಾಗಿರುತ್ತದೆ. ಕೆಲವು ಭಾಗದಲ್ಲಿ ಹುಲಿಯ ಹೊದಿಕೆ ಹಾಕಿಕೊಂಡು ನರ್ತಿಸುತ್ತಾರೆ. ಕರಾವಳಿಯ ಹುಲಿವೇಷ ವಿನೂತನವಾಗಿದೆ. ನೋಡಲು ರೋಮಾಂಚನ, ಭಯ ಮತ್ತು ಕಾತುರವನ್ನು ಉಂಟುಮಾಡುತ್ತದೆ. ಹುಲಿಯ ಹಾವಭಾವವನ್ನು ನರ್ತನದಲ್ಲಿ ಕಾಣಬಹುದು. ಹುಲಿವೇಷ ಕುಣಿತ ಹೇಗೆ ಶುರುವಾಯಿತು, ಯಾವುದಕ್ಕೋಸ್ಕರ ಹುಲಿವೇಷ ಇವತ್ತಿಗೂ ಮಾಡುತ್ತಿದ್ದಾರೆ ಎಂದು ಹೇಳುವುದರ ಬಗೆಗೆ ಒಂದಷ್ಟು ಕಥೆಗಳು ಉಂಟು. ಪುರಾಣದ ಪ್ರಕಾರ ಹೇಳುವುದಾದರೆ, ಲೋಕಕ್ಕೆ ಕಂಟಕ ಆಗಿ ಮೆರೆಯುತ್ತಿದ್ದ, ಅಕೃತ್ಯ ಅನಾಚಾರ ಮಾಡುತ್ತಾ ಮೆರೆಯುತ್ತಿದ್ದ ಮಹಿಷಾಸುರನ ಸಂಹಾರಕ್ಕೆ ದೇವತೆಗಳು ತುಂಬಾ ಪ್ರಯತ್ನ ಮಾಡಿದ್ರೂ ಅವರಿಗೆ ಸಾಧ್ಯವಾಗದೆ ಹೋದಾಗ ತಾಯಿ ಜಗನ್ಮಾತೆ 9 ರಾತ್ರಿ ಮಹಿಷಾಸುರನ ಒಟ್ಟಿಗೆ ಕಾದಾಡಿ ಮಹಿಷಾಸುರನ ಸಂಹಾರ ಮಾಡಿ ಲೋಕದಲ್ಲಿ ಧರ್ಮ ಉಳಿಸಿದರು ಎಂದು ಹೇಳುವ ಕಥೆಯಿದೆ. ಅದರ ನೆನಪಿಗೋಸ್ಕರ ಇವತ್ತಿಗೂ ಹುಲಿವೇಷ ಅಲ್ಲದೆ ಬೇರೆ ಬೇರೆ ವೇಷ ನವರಾತ್ರಿಗೆ ಬರುತ್ತದೆ ಎಂದು ಹೇಳುವ ಕತೆ ಕೂಡ ಇದೆ. ಆದರೆ ಇನ್ನೊಂದು ಕಥೆಯ ಪ್ರಕಾರ ಮಹಿಷಾಸುರನ ಸಂಹಾರ ಮಾಡಿದ ಸಂತೋಷಕ್ಕೆ ಕಾಡು ಮೃಗಗಳು, ಅದರಲ್ಲೂ ವಿಶೇಷವಾಗಿ ಹುಲಿಗಳು ಕುಣಿದವಂತೆ. ಹಾಗೆ ಈ ಕುಣಿತ ನೋಡಿ ತಾಯಿ ಜಗನ್ಮಾತೆಯೇ ಶಾಂತವಾದರು ಎಂದು ಹೇಳುವ ಇನ್ನೊಂದು ಕತೆ ಕೂಡ ಇದೆ. ಹುಲಿವೇಷವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ನವರಾತ್ರಿ, ದಸರಾ ಮತ್ತು ಚೌತಿಯ ದಿನದಂದು ಹೆಚ್ಚಾಗಿ ಹಾಕುತ್ತಾರೆ. ಹುಲಿವೇಷವನ್ನು ಹೆಚ್ಚಾಗಿ ದೇವಸ್ಥಾನ ಅಥವಾ ಭಜನಾ ಮಂದಿರಗಳಲ್ಲಿ ಇಲ್ಲವೇ ಸಂಘ ಸಂಸ್ಥೆಗಳು ನಡೆಸುತ್ತಿದ್ದು, ಸಂಸ್ಥೆಯ ಯಜಮಾನ ಅಥವಾ ಹುಲಿವೇಷ ತಂಡದ ಮುಖ್ಯಸ್ಥ ಸೇರಿ ದೇವಿಯ ಫೋಟೋದ ಮುಂದೆ ಹಣ್ಣು, ಕಾಯಿ, ಅಕ್ಕಿ, ಕರ್ಪೂರ ದೀಪವನ್ನು ಹಚ್ಚಿ ದೇವರ ಪೂಜೆಗೆ ತಯಾರಿ ನಡೆಸಿದ ನಂತರ ಎಲ್ಲ ವೇಷಧಾರಿಗಳು ಸ್ನಾನ ಮಾಡಿ ಮಧುಮಾಂಸ ತಿನ್ನದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವರಿಗೆ ನಮಸ್ಕರಿಸುತ್ತಾ ದೇವರಿಗೆ ಲೋಪನ ಹಾಕಿ ಗುರು ಹಿರಿಯರ, ದೊಡ್ಡವರ ಹಾಗೂ ಕಲಾವಿದರ ಕಾಲು ಹಿಡಿದು ನಂತರ ಬಣ್ಣ ಹಾಕಲು ಕೂರಬೇಕು. ಒಂದೊಮ್ಮೆ ತೀವ್ರತೆಯನ್ನು ಅರಿಯುವ ಸಲುವಾಗಿ ಹಿಮ್ಮೇಳವನ್ನು ಬಾರಿಸಿ ತಕ್ಕ ಹೆಜ್ಜೆಯನ್ನು ಹಾಕುವುದು ಕೂಡ ಸಾಂಪ್ರದಾಯಿಕವಾಗಿರುತ್ತದೆ. ಇನ್ನು ಹುಲಿವೇಷದ ಬಣ್ಣಗಾರಿಕೆಯಲ್ಲೂ ವಿಭಿನ್ನತೆ ಇದೆ. ಮೊದಲು ಹುಲಿವೇಷ ನನಗೆ ತಿಳಿದ ಮಟ್ಟಿಗೆ ನಾನು ಸಂದರ್ಶನ ಒಂದು ಮಾಡಿದ್ದೆ ಹುಲಿವೇಷದ ಬಗ್ಗೆ. ಆವಾಗ ನನಗೆ ಅಶೋಕ್ ರಾಜ್ ಕಾಡ್ಬೆಟ್ಟ ಅವರು ಅದರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಹುಲಿವೇಷ ಅವರು ಹೇಳಿದಾಗೆ ಪಶ್ಚಿಮ ಬಂಗಾಳದಲ್ಲಿ ಸ್ಟಾರ್ಟಿಂಗ್ ಆಗಿದೆ ಅಂತ ಹೇಳ್ತಾರೆ. ಅದು ಯಾರಿಗೂ ಇವತ್ತಿಗೂ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ. ಅದರ ನಂತರ ಕೇರಳ ರಾಜ್ಯಕ್ಕೆ ಬರುತ್ತೆ. ಅಲ್ಲಿಂದ ಮಂಗಳೂರು ಮತ್ತು ಉಡುಪಿ ಒಂದೇ ಟೈಮಲ್ಲಿ ಆಗಿದೆ ಅಂತ ಹೇಳ್ತಾರೆ. ಮತ್ತು ಹುಲಿವೇಷದ ಬಣ್ಣಗಾರಿಕೆ ಕೂಡ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇದೆ. ಈಗ ಕೆಲವರು ಮೊಹರಂಗೆ ಹುಲಿವೇಷ ಹಾಕ್ತಾರೆ. ಮೊದಲೆಲ್ಲ ಮುಸ್ಲಿಮರು ಜಾಸ್ತಿ ಹುಲಿವೇಷವನ್ನು ಹಾಕ್ತಿದ್ರು. ಮತ್ತು ಅದರ ನಂತರ ಅವರೆಲ್ಲ ಮಾಡೋದು ಇದು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಈಗ ಎಲ್ಲರೂ ಈಗ ಹಿಂದೂಗಳೇ ಜಾಸ್ತಿ ಹುಲಿವೇಷವನ್ನು ಹಾಕ್ತಾರೆ. ಅದರಲ್ಲಿ ನಮ್ಮದು ಉಡುಪಿಯದ್ದು ಹುಲಿ ಅಂದರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅದರ ಬಣ್ಣಗಾರಿಕೆ ಆಗಲಿ ಅಥವಾ ಮುಖವರ್ಣಿಕೆ ಆಗಲಿ ತುಂಬ ವಿಭಿನ್ನವಾಗಿದೆ. ಎಷ್ಟು ವಿಭಿನ್ನ ಅಂದರೆ ಅದು ನೈಜ ಹುಲಿ ಥರ ಮಾಡ್ತಾರೆ ಉಡುಪಿಯವರು. ನನಗೆ ತಿಳಿದ ಮಟ್ಟಿಗೆ ಅದೇ ಈ ಕಾಡು ಮನುಷ್ಯರು ಮೊದಲು
ಈ ಪಶ್ಚಿಮ ಬಂಗಾಳದ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಅಲ್ಲಿಂದ ಬಂದಿದೆ ಅಂತ ಹೇಳ್ತಾರೆ. ಈ ಕಾಡು ಮನುಷ್ಯರು ಏನು ಮಾಡ್ತಿದ್ರೆ, ಬೇಟೆ ಆಡಿದ ನಂತರ ಸೆಲೆಬ್ರೇಷನ್ಗೋಸ್ಕರ, ಅಂದರೆ ಎಂಜಾಯ್ ಮಾಡಬೇಕಲ್ಲ ರಾತ್ರಿ ಹೊತ್ತಿಗೆ, ಅದಕ್ಕೋಸ್ಕರ ಹುಲಿಯ ಬಣ್ಣವನ್ನು ಹಾಕಿ ಡ್ಯಾನ್ಸ್ ಮಾಡ್ತಿದ್ರು. ಅದಕ್ಕೆ ಹಿನ್ನೆಲೆ ಏನು ಮಾಡ್ತಿದ್ರು ಅಂದರೆ ಚರ್ಮದ್ದು, ಅದೇ ಈಗ ಪ್ರಾಣಿಗಳದ್ದು ಚರ್ಮದ್ದು ಟಮಟೆ ಥರ ಮಾಡಿ ಅದನ್ನು ಬಡಿತಾಯಿದ್ರು. ಕಾಲಕ್ರಮ ಏನಾಯಿತು ಅಂದರೆ ಅದು ತುಂಬ ಇಂಪ್ರೂವ್ ಆಯಿತು. ಇವಾಗ ಏನಾಗಿದೆ ಅಂದರೆ ಹುಲಿ ವೇಷಕ್ಕೆ ಹಿನ್ನೆಲೆ ಗಾಯನ ತಾಸೆ ಅಂತ ಹೇಳ್ತೇವೆ. ತಾಸೆಯನ್ನು ಮೊದಲೆಲ್ಲ ಚರ್ಮದಿಂದ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂದರೆ ಕಾಲಕ್ರಮೇಣ ಮಳೆ ಇದು ಜಾಸ್ತಿ ಇದ್ದ ಕಾರಣ ಈಗ ಫೈಬರಿಗೆ ಕನ್ವರ್ಟ್ ಆಗಿದೆ. ಅದ್ರ ಜೊತೆ ನಮ್ಮದು ಹುಲಿ ತಾಸೆ ಜೊತೆ ಬ್ಯಾಂಡ್ಗಳು ಯೂಸ್ ಮಾಡ್ತಾರೆ, ಯಾಕಂದರೆ ಮನೋರಂಜನೆಗೋಸ್ಕರ ಬ್ಯಾಂಡನ್ನು ಯೂಸ್ ಮಾಡ್ತಾರೆ. ಮೊದಲೆಲ್ಲ ಹುಲಿ ವೇಷ ಹಾಕುವಾಗ ತುಂಬ ಶುದ್ಧಾಚಾರ ಇತ್ತು. ಅಂದರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮನೆ ಹಿರಿಯವರು ಯಾರು ಇರ್ತಾರೆ, ಈಗ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಅಮ್ಮ, ಅವರದ್ದು ಕಾಲು ಹಿಡಿದ ನಂತರ ನಾವು ಪೇಂಟಿಂಗ್ಗೆ ಹೋಗ್ತೇವೆ. ಎಲ್ಲಿ ಪೇಂಟ್ ಹಾಕ್ತಾರೆ ನೋಡಿ, ಈಗ ಒಂದು ಭಜನಾ ಮಂದಿರ ಅಥವಾ ದೇವಸ್ಥಾನ, ಆದಷ್ಟು ಹುಲಿ ವೇಷವನ್ನು ಭಜನಾ ಮಂದಿರ ಅಥವಾ ದೇವಸ್ಥಾನದಲ್ಲಿ ಹಾಕೋದು. ಸೊ ಅಲ್ಲಿ ಹೋಗಿ ಪೇಂಟಿಗೆ ನಿಲ್ತಾರೆ. ಅಲ್ಲಿ ಅವರಿಗೆ ತುಂಬ ಕಷ್ಟ, ಹುಲಿ ವೇಷಧಾರಿಗಳಿಗೆ ತುಂಬ ಕಷ್ಟ. ಯಾಕಂದರೆ ಅದು ಪೇಂಟು ಆಯಿಲ್ ಪೇಂಟ್ ಆದ ಕಾರಣ ಅದು ಡ್ರೈ ಆಗಲಿಕ್ಕೆ ಒಂದು ಕಡಿಮೆ ಅಂದರೂ ರಾತ್ರಿಯಿಂದ ಬೆಳಿಗ್ಗೆ ತನಕ ಡ್ರೈ ಆಗೋದಿಲ್ಲ. ಸೊ ಅವರು 2 ಕೈಗೆ ಕೋಲನ್ನು ಇಟ್ಕೊಂಡು ತನ್ನ ಮೈಗೆ ಬಳಸಿದ ಬಣ್ಣವನ್ನು ಡ್ರೈ ಮಾಡಿದಕ್ಕೋಸ್ಕರ ಬೆಳಿಗ್ಗೆ ತನಕ ಹಾಗೆ ನಿಲ್ತಾರೆ. ಮತ್ತು ರಾತ್ರಿ ಯಾರು ನಿದ್ದೆ ಮಾಡೋದಿಲ್ಲ, ಪೇಂಟ್ ಮಾಡುವವರಾಗಲಿ ಅಥವಾ ಹುಲಿವೇಷ ಹಾಕುವವರಾಗಲಿ ಯಾರೂ ನಿದ್ದೆ ಮಾಡೋದಿಲ್ಲ. ಬೆಳಿಗ್ಗೆ ತನಕ ನಿದ್ದೆಯನ್ನು ಮಾಡದೆ ಬೆಳಿಗ್ಗೆ ತನಕ ಆದಷ್ಟು ನಿಂತೇ ಪೇಂಟನ್ನು ಒಣಗಿಸಬೇಕು, ಇಲ್ಲದ್ರೆ ಅದು ಹೋಗ್ತದೆ. ಅದಕ್ಕೋಸ್ಕರ ಆದಷ್ಟು ನಿಂತಲ್ಲೇ ಅವರು ಇಡ್ತಾರೆ. ಸೊ ಮತ್ತು ಮೊದಲು ನಾವು ಈಗ ಪ್ರಾರ್ಥನೆ ಮಾಡ್ತೇವೆ, ದೇವರಿಗೆ ಒಂದು ಸುತ್ತಿಗೆ ಅಂತ ಹೇಳ್ತೇವೆ. ಸುತ್ತಿಗೆ ಅಂತ ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡಿ ಹುಲಿವೇಷ ಸ್ಟಾರ್ಟ್ ಮಾಡ್ತೇವೆ. ತಂಡದ ಯಾರು ಮೇನ್ ಮುಖ್ಯ ಸದಸ್ಯರಾಗಿರ್ತಾರೆ ಅವರು ಪ್ರಾರ್ಥನೆ ಮಾಡಿದ ನಂತರವೇ ನಾವು ಪೇಂಟಿಂಗ್ಗೆ ಕೂತ್ಕೊಳ್ತೇವೆ. ಹಾಗೆ ಬೆಳಿಗ್ಗೆ ಕೂಡ ಹಾಗೆ, ಈಗ ಹುಲಿ ಬಿಡುವುದು ಅಂತ ಹೇಳ್ತೇವೆ, ಹುಲಿ ಹೊರಡುವುದು ಅಂತ ಹೇಳ್ತೇವೆ ಬೆಳಿಗಿನ ಹೊತ್ತಿಗೆ ಜಾವ. ಸೊ ಆವಾಗ ಲೋಬನ ಅಂತ ಹೇಳ್ತೇವೆ. ಆ ಲೋಬನ ಹಾಕಿ ಹುಲಿ ಹೊರಡುದು. ಅದರ ನಂತರನೇ ಹುಲಿದು ಕ್ಯಾಪ್ ಆಗ್ಲಿಕ್ಕೆ, ಅದರ ಮೊದಲು ಕ್ಯಾಪ್ ಆಗ್ಲಿಕ್ಕಿಲ್ಲ ಹುಲಿದು. ಹುಲಿ ವೇಷಧಾರಿಯು ಮೈಮೇಲೆ ಹಚ್ಚುವ ಬಣ್ಣ ತೈಲವರ್ಣ ಆಗಿರುವುದರಿಂದ ಅದು ಒಣಗಲು 2 ರಿಂದ 3 ತಾಸುಗಳು ಬೇಕಾಗುತ್ತದೆ. ಅದು ಒಣಗಿದ ನಂತರ ಅದರ ಮೇಲೆ ಪುನಃ ಸ್ಪ್ರೇ ಮಾಡುತ್ತಾರೆ. ಅದು ಒಣಗಲು 3 ಗಂಟೆ ಬೇಕಾಗುತ್ತದೆ. ನಂತರ ಅದರ ಮೇಲೆ ಪಟ್ಟೆ ಹಚ್ಚುತ್ತಾರೆ. ಅದು ಒಣಗಲು 2 ಗಂಟೆ ಬೇಕಾಗುತ್ತದೆ. ಒಬ್ಬ ಹುಲಿವೇಷಧಾರಿಯು ತನ್ನ ಮೈಗೆ ಹಚ್ಚಿದ ಬಣ್ಣವನ್ನು ಆದಷ್ಟು ನಿಂತುಕೊಂಡು ನಿದ್ದೆ ಮಾಡದೆ ಆಚೆ ಈಚೆ ಅಲುಗಾಡದೆ ಬಣ್ಣವನ್ನು ಒಣಗಿಸಿಕೊಳ್ಳಬೇಕಾಗುತ್ತದೆ. ಇದೊಂದು ತುಂಬಾ ಕಷ್ಟಕರವಾದ ಕೆಲಸ. ಅದೇ ರೀತಿ ಕೆಲವೊಮ್ಮೆ 2 ದಿವಸ ಹುಲಿವೇಷ ಹಾಕುವವರು ರಾತ್ರಿ ನಿದ್ದೆ ಮಾಡುವಾಗ ಮೈಗೆ ಕುರಿಯ ತುಪ್ಪಳ ಹಾಕಿರುವುದರಿಂದ ಮೈಗೆ ಚುಚ್ಚಿದ ಹಾಗೆ ಆಗುತ್ತದೆ. ಇದರಿಂದ ಸರಿಯಾಗಿ ನಿದ್ದೆ ಮಾಡಲು ಕೂಡ ಆಗುವುದಿಲ್ಲ. ವೇಷಧಾರಿ ದಿನವಿಡೀ ಕುಣಿದು ಸುಸ್ತಾಗಿರುವುದರಿಂದ ನಿದ್ರೆ ಬರಬೇಕೇ ಹೊರತು ಇಲ್ಲವಾದರೆ ಕಷ್ಟ. ಇನ್ನು ಹುಲಿ ವೇಷದ ಬಣ್ಣ ಹೇಗೆ ತೆಗೆಯುವುದು ಎಂದು ಹೇಳುವುದಾದರೆ, ಮೈತುಂಬ ತೆಂಗಿನ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ನೀರು ಹಾಕಿ ಅರ್ಧ ಗಂಟೆ ಬಿಟ್ಟು ಸೋಪು ಹಾಕಿ ಬಟ್ಟೆಯಿಂದ ಅಥವಾ ವೇಸ್ಟ್ ಬಟ್ಟೆಯಿಂದ ಸರಿಯಾಗಿ ಉಜ್ಜಿದರೂ ಬಣ್ಣ ತೆಗೆಯಲು ಅರ್ಧ ಗಂಟೆಯಿಂದ 1 ಗಂಟೆಯ ಸಮಯ ಖಂಡಿತ ಬೇಕಾಗುತ್ತದೆ. ವೆರೈಟಿ ಇದೆ ಹುಲಿವೇಷದಲ್ಲಿ. ಯಾಕಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ಹುಲಿವೇಷ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಕರಾಗ್ಪುರ ಅಂತ ಒಂದು ಊರಿದೆ. ಅಲ್ಲಿಯ ಹುಲಿ ಹೇಗೆಂದರೆ ಅಲ್ಲಿ ಒಂದೇ ಹುಲಿ ಹಾಕ್ತಾರೆ. ಬಟ್ ಅಲ್ಲಿದ್ದು ಹುಲಿ ಹೇಗಿದೆ ಅಂದರೆ ತುಂಬ ನೈಜವಾಗಿರ್ತದೆ. ಅಲ್ಲಿ ಬಣ್ಣಗಾರಿಕೆ ಆಗಲಿ ಅಥವಾ ಮುಖವರ್ಣಿಕೆ ತುಂಬ ನೈಜವಾಗಿರ್ತದೆ. ಅಲ್ಲಿ ಅದಕ್ಕೆ ಅಪ್ಪೆಬಿಲೆ ಅಂತ ಹೇಳ್ತೇವೆ, ಇಲ್ಲಿ ನಾವು ಅಪ್ಪೆಬಿಲೆ ಅಂತ ಹೇಳ್ತೇವೆ, ಅಂದರೆ ತಾಯಿ ಹುಲಿ ಅಂತ ಹೇಳ್ತೇವೆ. ಅದನ್ನು ಕರಾಗ್ಪುರ ಒಂದು ರಾಜ್ಯದಲ್ಲಿ ಮಾಡ್ತಾರೆ, ತುಂಬ ಫೇಮಸ್ ಇದೆ. ಇಲ್ಲಿ ಹೇಗೆ ಕಾಂಪಿಟಿಷನ್ ಆಗುತ್ತೆ ಅದೇ ರೀತಿ ಅಲ್ಲಿ ಕೂಡ ಕಾಂಪಿಟಿಷನ್ ಆಗ್ತದೆ. ಮತ್ತು ಕೇರಳದವರು ಅವರ ಬಣ್ಣವೇ ಚಂದ ನೋಡಲಿಕ್ಕೆ. ಯಾಕಂದರೆ
ಅಷ್ಟು ಒರಿಜಿನಲ್ ಆಗಿ ಮಾಡ್ತಾರೆ. ಈಗ ನಾವು ಕೂಡ ಹಾಗೆ ಉಡುಪಿಯಲ್ಲಿ ಕೂಡ ಹಾಗೆ, ನಮ್ಮದು ಉಡುಪಿಯಲ್ಲಿ ಏನು ವೆರೈಟಿ ಅಂದರೆ ನಾವು ಕುರಿಯ ತುಪ್ಪಳವನ್ನು ಹಾಕ್ತೇವೆ. ಈಗ ಒಂದು ಪಾಯಿಂಟ್ ಹೊಡೆದ ಮೇಲೆ ಹುಲಿಗೆ ಅದರ ಮೇಲೆ ಕುರಿಯ ತುಪ್ಪಳ ಹಾಕ್ತೇವೆ. ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ನಾವು ಮೈ ಮೇಲೆ ಫುಲ್ ಹಾಕ್ತೇವೆ. ಅದು ನೋಡಲಿಕ್ಕೆ ಸೇಮ್ ಹುಲಿ ಮೈ ಥರ ಕಾಣ್ತದೆ. ಅದೊಂದು ಉಡುಪಿದ್ದು ಸ್ಪೆಷಲ್. ಅದನ್ನು ಯಾರೂ ಮಾಡೋದಿಲ್ಲ, ಮಂಗಳೂರಲ್ಲಿ ಮಾಡೋದಿಲ್ಲ, ಬೇರೆ ಯಾವ ರಾಜ್ಯದಲ್ಲಿ ಮಾಡೋದಿಲ್ಲ. ಅದು ಉಡುಪಿದ್ದೊಂದು ಸ್ಪೆಷಲ್ ಅಂತ ಹೇಳ್ತೇವೆ. ಮತ್ತು ಮುಖವರ್ಣಿಕೆ ಕೂಡ ಹಾಗೆ, ಉಡುಪಿಯಲ್ಲಿ ನೈಜ ರೀತಿ ಮಾಡ್ತಾರೆ. ಮತ್ತು ಟೊಪ್ಪಿ ಕೂಡ ಹಾಗೆ, ಉಡುಪಿದ್ದು ಟೊಪ್ಪಿ ಸೇಮ್ ಹುಲಿ ಥರನೇ ಇರುತ್ತೆ. ಅದೇ ಮಂಗಳೂರಿಗೆ ಹೋಲಿಸಿದ್ರೆ ಅಲ್ಲಿದ್ದು ಸ್ವಲ್ಪ ಚೇಂಜಸ್ ಇದೆ, ಯಾಕಂದ್ರೆ ಆ ಊರಿಗೆ ಅವರು ಮಾಡಿದ ರೀತಿ ಇದೆ. ಹುಲಿವೇಷ ಕುಣಿತದಲ್ಲಿ ಬ್ಲ್ಯಾಕ್ ಟೈಗರ್ ಎಂಬ ಹುಲಿ ಇರುತ್ತದೆ. ಬ್ಲ್ಯಾಕ್ ಟೈಗರ್ ಎಂದರೆ ಅದು ಕಪ್ಪು ಮತ್ತು ಬಿಳಿ ಪಟ್ಟೆ ಹುಲಿಯ ಬಣ್ಣವನ್ನು ಅದಕ್ಕೆ ಹಾಕುತ್ತಾರೆ. ಈ ಹುಲಿಯು ತುಂಬಾ ಜೋರಿರುವ ಕಾರಣ ಹುಲಿವೇಷದಲ್ಲಿ ಈ ಹುಲಿಯನ್ನು ಅದೇ ರೀತಿಯಾಗಿ ತೋರಿಸುತ್ತಾರೆ. ಅತಿ ಉತ್ಸಾಹ ಮತ್ತು ಕಸರತ್ತಿನಿಂದ ಈ ಹುಲಿಯು ಜನಪ್ರಿಯಗೊಂಡಿದೆ. ಇನ್ನು ತಂಡದ ಇತರ ಹುಲಿಗಳಲ್ಲಿ ಒಂದು ಅತಿ ಹಿರಿಯ ಹುಲಿ ಇರುತ್ತದೆ. ಆ ವೇಷಧಾರಿಗಳಿಗೆ ಹುಲಿಯ ಬಾಲದಂತೆ ಅದಕ್ಕೂ ಬಾಲವನ್ನ ಕಟ್ಟುತ್ತಾರೆ. ಈ ಬಾಲವನ್ನು ಬಟ್ಟೆಯಿಂದಲೂ ತಯಾರಿಸುತ್ತಾರೆ ಮತ್ತು ಹುಲಿಯ ತಲೆಯಂತೆ ತಯಾರಿಸಿದ ಮುಖವಾಡವೂ ಕೂಡ ಇರುತ್ತದೆ. ಇದನ್ನು ಇತರ ಹುಲಿಗಳಿಗೆ ತಾಯಿ ಎಂದು ಕರೆಯಲ್ಪಡುತ್ತದೆ. ಇದನ್ನು ತುಳುವಿನಲ್ಲಿ ಅಪ್ಪೆಪಿಲಿ ಎಂದು ಕರೆಯುತ್ತಾರೆ. ಇದು ಕುಣಿಯುವಾಗ ಇತರ ಹುಲಿಗಳು ತಾಯಿಯಂತೆ ಅದರ ಮೇಲೆ ಬೀಳುತ್ತವೆ. ಸಣ್ಣ ಹುಲಿ ಯಾವುದಾದರೂ ಇದ್ದರೆ ಅದನ್ನು ಬಾಯಿಯಲ್ಲಿ ಕಚ್ಚಿ ಹುಲಿಯ ಒಂದು ನೋಟವನ್ನು ತೋರಿಸುತ್ತಾರೆ. ಹುಲಿಯಲ್ಲಿ ಪಟ್ಟೆ ಹುಲಿ ಅಂದರೆ ವೇಷಧಾರಿಗಳಿಗೆ ಪಟ್ಟೆಯ ರೂಪದಲ್ಲಿ ಬಣ್ಣವನ್ನು ಬಳಿಯುತ್ತಾರೆ. ಚಿಟ್ಟೆ ಹುಲಿ ಎಂದರೆ ಚಿರತೆಯ ಮೈಯಂತೆ ವೇಷಧಾರಿಗೂ ಬಣ್ಣವನ್ನು ಹಚ್ಚುತ್ತಾರೆ. ಆದ್ದರಿಂದ ಅದನ್ನು ಚಿಟ್ಟೆ ಹುಲಿ ಎಂದು ಕರೆಯುತ್ತಾರೆ. ಸಣ್ಣ ಮಕ್ಕಳು ಕೂಡ ವೇಷವನ್ನು ಧರಿಸುವುದರಿಂದ ಆ ತಂಡ ಬಹಳ ಆಕರ್ಷಣೀಯವಾಗಿ ಕಾಣುತ್ತದೆ. ಪುಟ್ಟ ಪುಟ್ಟ ಹೆಜ್ಜೆಯಿಂದ ಕುಣಿಯುವುದನ್ನು ಕಾಣುವುದೇ ರೋಮಾಂಚನವನ್ನು ಮೂಡಿಸುತ್ತದೆ. ತಂಡದಲ್ಲಿ ಒಬ್ಬ ಬೇಟೆಗಾರನು ಕೂಡ ಇರುತ್ತಾನೆ. ಆತ ಸಾಮಾನ್ಯ ಮನುಷ್ಯನಂತೆ ಬಟ್ಟೆಯನ್ನು ಧರಿಸಿ ಹಾಸ್ಯಕಾರನಂತೆ ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡು ಕೈಯಲ್ಲಿ ಬಂದೂಕನ್ನು ಹಿಡಿದು ಬಾಯಲ್ಲಿ ಸಿಳ್ಳೆ ಹಾಕುತ್ತಾನೆ. ಆತ ಹೇಳಿದ ರೀತಿಯಲ್ಲಿಯೇ ಹುಲಿಗಳು ಹೆದರಿಕೊಂಡು ಕುಣಿಯುತ್ತವೆ. ಈ ರೀತಿ ತಂಡದಲ್ಲಿ ಅನೇಕ ಹುಲಿಗಳು ವೈವಿಧ್ಯಮಯ ಮತ್ತು ತಮ್ಮದೇ ಆದ ಶೈಲಿಯಲ್ಲಿ ಬೆಳೆದು ಬಂದಿದೆ. ವೇಷಧಾರಿಗೆ ನೋಟಿನ ಮಾಲೆಯನ್ನು ಕೂಡ ಹಾಕುತ್ತಾರೆ. ಆ ನೋಟಿನ ಮಾಲೆಯು ವೇಷಧಾರಿಗೆ ಸಲ್ಲುತ್ತದೆ. ಇನ್ನು ಕೆಲವೊಮ್ಮೆ ಹುಲಿ ವೇಷಧಾರಿಗೆ ಮೈ ಮೇಲೆ ಬರುವುದಿದೆ. ಈ ಸಂದರ್ಭದಲ್ಲಿ ಅವರನ್ನ ಹಿಡಿಯಲು ತುಂಬಾ ಜನ ಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಮೈ ಮೇಲೆ ಬರುವುದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದಾಗಿ ಅಜಯ್ ಕುರ್ಕಾಲು ಅವರು ಹೇಳುತ್ತಾರೆ. ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಹುಲಿವೇಷದಲ್ಲಿ ಮೈ ಮೇಲೆ ಬರುವುದು ಅದು ನಿಜವಾಗಿಯೂ ಸತ್ಯಕ್ಕೆ ಸುಳ್ಳಾದಂಥ ವಿಷಯ. ಅದು ನನ್ನ ಲೆಕ್ಕದಲ್ಲಿ ಸತ್ಯಕ್ಕೆ ಸುಳ್ಳಾದಂಥ ವಿಷಯ. ಅದು ಯಾಕೆ ಬರುತ್ತೆ ಅಂತ ನಾನು ಹೇಳ್ತೇನೆ ನೋಡಿ. ರಾತ್ರಿ ಎಲ್ಲ ಪೇಂಟ್ ಮಾಡಿ ನಿಂತಿರ್ತಾರೆ, ಖಾಲಿ ಹೊಟ್ಟೆಯಲ್ಲಿ ಇರ್ತಾರೆ. ಊಟ ಕೆಲವರು ಮಾಡೋದಿಲ್ಲ, ಕರೆಕ್ಟಾಗಿ ಊಟ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ, ಮಾಡೋದಿಲ್ಲ. ಬೆಳಿಗ್ಗೆ ಏನಾಗ್ತದೆ ಅಂದರೆ ಈ ಹೊರಡುವ ಟೈಮಲ್ಲಿ ಟೈಮ್ ಇರೋದಿಲ್ಲ, ಊಟ ಮಾಡಲಿಕ್ಕೂ ಟೈಮ್ ಇರೋದು, ತಿಂಡಿ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಮತ್ತು ನೈಟೆಲ್ಲ ಈ ಪೇಂಟ್ ದ್ರಾವಣ ಏನಿದೆ ನೋಡಿ, ಅದೆಲ್ಲ ಟಿನ್ನರ್, ಸ್ವಲ್ಪ ಸ್ಮೆಲ್ ಜಾಸ್ತಿ ಇರ್ತದೆ, ಪೇಂಟಿದ್ದು ಸ್ಮೆಲ್ ಜಾಸ್ತಿ ಇರುತ್ತದೆ. ಮತ್ತು ಮೈಯೆಲ್ಲ ಉರಿತಾ ಇರ್ತದೆ. ಅವ್ರಿಗೆ ಏನಾಗ್ತದೆ ಅಂದರೆ ಈ ತಾಸೆ ಬಡಿಯುವಾಗ ಅವರ ಮೈ ಮೇಲೆ ಏನಾಗ್ತದೆ ಅಂದರೆ ಸ್ವಲ್ಪ ವೈಬ್ರೇಷನ್ ಆಗುತ್ತೆ, ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ. ವೈಬ್ರೇಷನ್ ಆಗುವಾಗ ಏನು ಮಾಡ್ತಾರೆ, ಅವರು ಹುಲಿಯ ಥರ ನಾಟಕ ಮಾಡ್ತಾರೆ. ಅದೊಂದು ನನ್ನ ಲೆಕ್ಕದಲ್ಲಿ ಅದು ನಿಲ್ಲಬೇಕು. ಅದು ಆ್ಯಕ್ಚುಲಿ ಅದು ರಾಂಗ್, ಅದು ನನ್ನ ಲೆಕ್ಕದಲ್ಲಿ. ಇವಾಗ ನೋಡಿ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಮತ್ತು ಈಗ ನಮಗೆ ಏನು ಕೂಡ ಸಿಗುತ್ತೆ. ಮುಂಚಿನ ಕಾಲದಲ್ಲಿ ಏನಿತ್ತಂದರೆ ಪೇಪರ್ ಪ್ರಿಂಟ್ ತಗೊಂಡು ಮುಂಚಿನ ಕಾಲದವ್ರು ಮಾಡ್ತಿದ್ರು ಹುಲಿ. ಯಾಕಂದರೆ ಅವರಿಗೆ ಆ ಟೈಮಲ್ಲಿ ಹುಲಿ ನೋಡಿದ್ದೂ ಇಲ್ಲ, ಅವರು ಖಾಲಿ ಒಂದು ಪ್ರಿಂಟ್ ಇಟ್ಕೊಂಡೇ ಮಾಡ್ತಿದ್ರು. ಆದರೆ ಇವಾಗ ಕಾಲ ತುಂಬ ಮುಂದುವರೆದಿದೆ. ಇನ್ನೂ ನಮಗೆ ಹೊಸತು ಮಾಡಬೇಕು, ಏನಾದರೂ ಚೇಂಜಸ್ ಮಾಡಬೇಕು ಹುಲಿಯಲ್ಲಿ. ಈಗ ನನ್ನ ಪ್ರಕಾರ ಸ್ವಲ್ಪ ಉಡುಪಿಯಲ್ಲಿ ಚಡ್ಡಿದ್ದು ಸ್ವಲ್ಪ ಲಾಂಗ್ ಜಾಸ್ತಿ ಇದೆ, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ ಇನ್ನು ನೈಜ ರೀತಿ ಹುಲಿಯ ಥರ ಮಾಡಬೇಕು. ಅದೊಂದು ಚೇಂಜಸ್ ಬೇಕು ಉಡುಪಿ ಅಂತಲ್ಲ, ಎಲ್ಲ ಪ್ಲೇಸಲ್ಲಿ. ಹಾಗೆ ವೇಷಧಾರಿಯು ರಾತ್ರಿಯಿಂದ ಬೆಳಗಿನವರೆಗೂ ನಿದ್ರಿಸದೆ ನಿಂತುಕೊಂಡೇ ತಮ್ಮ ಮೈಗೆ ಬಣ್ಣವನ್ನು ಹಚ್ಚಿಕೊಳ್ಳುತ್ತಾರೆ. ಚಳಿಗೆ ಯಾವುದೇ ರೀತಿಯ ಬಟ್ಟೆ ಬರೆಯನ್ನು ಧರಿಸದೆ ಬರೀ ಮೈಯಲ್ಲೇ ನಿಂತುಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಗೆ ಬಣ್ಣವನ್ನು ಹಚ್ಚಿದರೆ ಹಚ್ಚಿದಾತನಿಗೆ ಸಂಭಾವನೆಯನ್ನು ಕೂಡ ನೀಡಲಾಗುತ್ತದೆ. ಬಣ್ಣ ಹಚ್ಚಿಕೊಳ್ಳುವಾತನ ಕೈಗೆ 2 ಕೋಲುಗಳನ್ನು ನೀಡಲಾಗುತ್ತದೆ. ಕಾರಣ ಮೈಯಿಂದ ಮೈಗೆ ಬಣ್ಣವು ಹರಡದಂತೆ ತನ್ನ ಕಾಲುಗಳನ್ನು ಅಗಲವಾಗಿರಿಸಿ 2 ಕೈಗಳನ್ನು ದೂರ ಚಾಚಿ ಕೊಟ್ಟಿರುವ ಕೋಲುಗಳನ್ನು ಹಿಡಿದು ಅಲುಗಾಡಿಸದೆ ನಿಲ್ಲಬೇಕು.
ಸಂಪೂರ್ಣವಾಗಿ ಬಣ್ಣವನ್ನು ಹಚ್ಚಿದ ಬಳಿಕ ಮುಖಕ್ಕೆ ಬಣ್ಣವನ್ನು ಹಚ್ಚಲು ಆರಂಭಿಸುತ್ತಾರೆ. ಬೆಳಗಿನ ಜಾವ ಬಣ್ಣವು ಸಂಪೂರ್ಣವಾಗಿ ಒಣಗುತ್ತದೆ. ವೇಷಧಾರಿಯು ಹಿರಿಯರ ಆಶೀರ್ವಾದವನ್ನು ಪಡೆದು ದೇವರನ್ನು ಪ್ರಾರ್ಥಿಸಿ ಅಲ್ಲಿ ಸ್ವಲ್ಪ ನಿಮಿಷಗಳ ಕಾಲ ಕುಣಿಯುತ್ತಾರೆ. ಹತ್ತಿರವಿರುವ ಗುಡಿ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥಿಸಿ ನಂತರ ಊರಿನಲ್ಲಿರುವ ದೇವಾಲಯಗಳಿಗೆ ಭೇಟಿ ನೀಡಿ ಹರಕೆ ಒಪ್ಪಿಸಿ ಬೆಳಗಿನ ಉಪಹಾರವನ್ನು ಮುಗಿಸಿ ಮನೆ ಮನೆಗಳಿಗೆ ತೆರಳುತ್ತಾರೆ. ಹೀಗೆ ಹುಲಿವೇಷ ಕುಣಿತ ಇಂದಿಗೂ ಪ್ರಚಲಿತದಲ್ಲಿದೆ. ನಿಜವಾಗ್ಲಿ ಹುಲಿ ಕುಣಿತ ಅಂದರೆ ಅದು ಮೈಯನ್ನು ಅಂದರೆ ಕೊಳುಕಿಸಿ ಡ್ಯಾನ್ಸ್ ಮಾಡೋದು, ಆ ರೀತಿ ಮಾಡಬೇಕು. ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ ಎಲ್ಲ ಡ್ಯಾನ್ಸ್ ಆಗಿದೆ, ಹುಲಿ ವೇಷ ಹೋಗಿ ಡ್ಯಾನ್ಸ್ ವೇಷ ಆಗಿದೆ. ಮೊದಲೆಲ್ಲ ಯಾವ ರೀತಿ ಅಂದರೆ ಈಗ ಸ್ಟಂಟ್ ಎಲ್ಲ ಇರಲಿಲ್ಲ. ಮೊದಲೆಲ್ಲ ಅಕ್ಕಿ ಮುಡಿ ಬಾಯಲ್ಲಿ ಎತ್ತಿ ಬಿಸಾಡೋದು, ಮತ್ತು ಕುರಿಯನ್ನು ಬಾಯಲ್ಲಿ ಎತ್ತಿ ಬಿಸಾಡೋದು ಅದೆಲ್ಲ ಇತ್ತು. ಮತ್ತು ಕಾಲಕ್ರಮೇಣ ಅದೆಲ್ಲ ಹೋಗಿ ಕುರಿದು ಹೋಗಿ ಈಗ ಅಕ್ಕಿ ಮುಡಿದಿದೆ, ಅದು ಮಾಡ್ತಾರೆ ಇವಾಗ. ಮತ್ತು ಕಸರತ್ತು ಮಾಡುವಾಗ ಸ್ವಲ್ಪ ಜಾಗೃತಿ ಮಾಡಬೇಕು. ಈಗ ನಾವು ಮಾಡ್ತೇವೆ, ಜನರ ಮನೋರಂಜನೆಗೆ ಮಾಡ್ತೇವೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಯಾರೂ ಇರುವುದಿಲ್ಲ. ಅದು ಜನರಿಗೊಂದು ನನ್ನದೊಂದು ಮೆಸೇಜ್. ಯಾಕಂದರೆ ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿ ಮಾಡಬೇಕಂತ. ಹುಲಿವೇಷ ಒಂದು ನಮ್ಮದು ಜನಪದ ಕಲೆ, ಅದೊಂದು ಗಂಡು ಕಲೆ ಅಂತ ಹೇಳ್ತೇವೆ ಹುಲಿವೇಷ. ಈಗ ಯಕ್ಷಗಾನ ಹೇಗಿದೆ ಅದರಾಗೆ ಹುಲಿವೇಷ ಒಂದು ಗಂಡು ಕಲೆ. ಅದು ಉಳಿಬೇಕಾದ್ರೆ ನಮ್ಮದು ಜನರು ಅದನ್ನು ಉಳಿಸ್ಕೊಂಬರ್ಬೇಕು. ಮುಂದಿನ ಪೀಳಿಗೆ ಮಕ್ಕಳೆಲ್ಲ ಅದನ್ನು ಕಂಟಿನ್ಯೂ ಮಾಡಬೇಕು, ಅದೇ ನನ್ನ ಉದ್ದೇಶ. ವೀಕ್ಷಕರೇ, ಪಿಲಿಪೇಚೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹುಲಿವೇಷ ಕುಣಿತದ ಹಿನ್ನೆಲೆ, ಹುಲಿವೇಷಧಾರಿಗಳು ಪಡುವಂತಹ ಕಷ್ಟಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇವೆ. ಅದೇ ರೀತಿ ಇಂತಹ ಜನಪದ ಕಲೆಯನ್ನ ಯುವ ಪೀಳಿಗೆಯವರು ಮುಂದುವರಿಸಿಕೊಂಡು ಹೋಗಬೇಕು. ಹಾಗೆ ಮುಂದಿನ ಜನಾಂಗದವರಿಗೆ ಈ ಜನಪದ ಕಲೆಯ ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.